मोबाइल कैमरा यार ಏನದು ಸೀತಾ, ನನಗೂ ಹೇಳು. ನಾನು ಕಂಡ ಕನಸನ್ನು ಕೇಳಿದರೆ ನೀವು ತುಂಬಾ ವಿಚಿತ್ರವಾಗುತ್ತೀರಾ ಪ್ರಭುಗಳೇ. ಏನು ಸೀತಾ, ಹೇಳು. ಪ್ರಭುಗಳೇ, ಅದು ಭರತನು ಅಯೋಧ್ಯೆಯಿಂದ ದುಃಖದಿಂದ ತನ್ನ ತಾಯಂದಿರನ್ನು ಹಾಗೂ ಸೈನ್ಯವನ್ನು ಕಳೆದುಕೊಂಡು ನಮ್ಮನ್ನು ಹುಡುಕುತ್ತಾ ಕಾಡಿಗೆ ಬರುತ್ತಿದ್ದಾರೆ ಪ್ರಭುಗಳೇ. ಏನು ಸೀತಾ, ಯಾಕೋ ಈ ಕನಸು ನಮಗೆ ಶುಭವನ್ನು ತೋರುತ್ತಿಲ್ಲ. ಈ ಕನಸು ನನಸಾಗಬಾರದು. ಪ್ರಭುಗಳೇ, ನನಗೆ ಬಿದ್ದ ಕನಸಿನ ಬಗ್ಗೆ ಹೇಳಿದೆ ಅಷ್ಟೇ. ಅತ್ತಿಗೆಮ್ಮ, ನಿಮ್ಮ ಕನಸಿನ ಆಲೋಚನೆಯನ್ನ ಅಲ್ಲಿಯೇ ಬಿಟ್ಟು ಬಿಡಿ. ಮುಂದಾಗುವ ಕೆಲಸದ ಬಗ್ಗೆ ಯೋಚನೆ ಮಾಡಿ. ನಾನು ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತರಿಸ್ತೇನೆ. ಸೀತಾದೇವಿ, ನೀನು ಮುಂದಾಗುವ ಕೆಲಸವನ್ನು ನೋಡಿಕೊ. ನನ್ನದು ಸ್ವಲ್ಪ ಕೆಲಸವಿದೆ, ಮಾಡಿ ಬರುತ್ತೇನೆ. ಆಯ್ತು ಪ್ರಭುಗಳೇ. ಹೇ ಅಣ್ಣ, ಹೇ ರಾಮಣ್ಣ, ಎಲ್ಲಿದೆಯಣ್ಣ ನೀನು? ನಿನ್ನ ಹುಡುಗುತ್ತ ಅಯೋಧ್ಯೆಯಿಂದ ತಾಯಿಯಿಂದ ಕರೆದುಕೊಂಡು ಈ ಚಿತ್ರಕೂಟ ಕಾಡಿನಲ್ಲಿ ಬಂದಿರುವೆ. ಎಲ್ಲಿದೆಯಾ ಅಣ್ಣ? ಎಲ್ಲಿದೆ ನಿನ್ನ ಮನೆ ಅಣ್ಣ? ದಯಮಾಡಿ ನಿನ್ನ ಮನೆ ತೋರಿಸು ಅಣ್ಣ. ಚಿಂತಿಸಬೇಡಿ ಮಹಾರಾಜರೇ, ನಾನು ಕಾಡಿನ ತುಂಬ ಸೈನಿಕರನ್ನು ಹುಡುಕಲು ಕಳಿಸಿದ್ದೇನೆ. ಗಾಬರಿಗೊಳ್ಳಬೇಡಿ ಮಹಾರಾಜರೇ. ಮಹಾರಾಜರೇ, ಮಹಾರಾಜರೇ, ನಾನು ಶ್ರೀರಾಮನ ಗುಡಿಸಲನ್ನು ನೋಡಿದ್ದೇನೆ. ಅಲ್ಲಿ ನೋಡಿರಿ, ಆ ದೂರದ ದೊಡ್ಡ ಗಡ್ಡೆ ಕೆಳಗಡೆ ಒಂದು ಗುಡಿಸಲನ್ನು ನಿರ್ಮಾಣ ಮಾಡಿಕೊಂಡು ವಾಸವಾಗಿದ್ದಾರೆ. ಏನು ಅಣ್ಣ ಗುಡಿಸಲಲ್ಲಿ ವಾಸವಾಗಿದ್ದಾರ? ಅಯೋಧ್ಯೆಯ ರಾಜ ಸಿಂಹಾಸನದಲ್ಲಿ ಮೆರೆಯಬೇಕಾಗಿದ್ದ ನಮ್ಮಣ್ಣ ಇಂದು ಗುಡಿಸಲಲ್ಲಿ ವಾಸವಾಗಿದ್ದಾರಾ? ತುಂಬಾ ದುಃಖವಾಗುತ್ತಿದೆ. ನಡೆಯಿರಿ ಮಂತ್ರಿಗಳೇ, ತಾಯಂದಿರೇ, ಸೈನಿಕರೇ, ನಡೆಯಿರಿ. ನಾನು ಅಣ್ಣನ ನೋಡಬೇಕು. ಮೊದಲು ಹೋಗೋಣ. ನಡೆಯಿರಿ. ಸೈನಿಕರೇ, ನೀವು ತಾಯಂದಿರನ್ನ ಕಳೆದುಕೊಂಡು ನಿಧಾನವಾಗಿ ಬನ್ನಿ. ದಂಡನಾಯಕರೇ, ನಮ್ಮ ಜೊತೆ ನಡೀರಿ, ಹೋಗೋಣ. ನಡೆಯಿರಿ, ನಡೆಯಿರಿ.
ಮಾಡಬಾರದು. ಮಾಡಿದ್ದೇ ನಿಜವಾದರೆ ಅದರಿಂದಾಗುವ ಅನಾಹುತಕ್ಕೆ ನೀನೇ ಕಾರಣನಾಗುತ್ತೀಯ ಮತ್ತು ಪಶ್ಚಾತ್ತಾಪ ಪಡುತ್ತೀಯ. ನೆನಪಿನಲ್ಲಿಟ್ಟುಕೊಂಡು ಯುದ್ಧವನ್ನು ಮಾಡು. ಯಾವತ್ತಿಗೂ ಒಂದು ಯುದ್ಧದ ನೀತಿಯನ್ನು ನೆನಪಿನಲ್ಲಿಟ್ಟುಕೋ. ಯುದ್ಧದಿಂದ ಲಾಭ ಕಡಿಮೆ, ನಷ್ಟ ಅಧಿಕವಾಗಿರುತ್ತದೆ. ಕೇಳಿಸಿಕೊಂಡೆಯಾ ಲಕ್ಷ್ಮಣ ನೀನು ಆ ಆಕಾಶವಾಣಿಯನ್ನು? ನನಗೆ ನಿನ್ನ ಧೈರ್ಯ ಶೌರ್ಯದ ಮೇಲೆ ಯಾವ ಸಂದೇಹವೂ ಇಲ್ಲ. ನೀನು ನಿನ್ನ ಪರಾಕ್ರಮದಿಂದ ಆ ಭರತನನ್ನು ಕೊಲ್ಲಬಲ್ಲೆ. ಆದರೆ ಸ್ವಲ್ಪ ವಿಚಾರ ಮಾಡಿ ನೋಡು. ಅಣ್ಣ, ಹಾಗಿದ್ದರೆ ನಾ ಕಂಡಿದ್ದು ಸುಳ್ಳಾಯಿತಾ? ನನ್ನ ಮೇಲೆ ಏಕೆ ಸಂದೇಹ ಪಡುತ್ತೀಯಾ? ಹೌದು ಲಕ್ಷ್ಮಣ, ಕೆಲವೊಂದು ಸಾರಿ ನಾವು ನೋಡಿದ್ದೆಲ್ಲ ಸತ್ಯವಾಗುವುದಿಲ್ಲ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ಇನ್ನು ರಾಜನಾಗುವ ಆಸೆ ಸಾಮಾನ್ಯ ಪ್ರಜೆಗಳಲ್ಲಿಯೂ ಇರುತ್ತದೆ. ಅಷ್ಟೇ ಯಾಕೆ, ಆ ದೇವಲೋಕ ಇಂದ್ರನಿಗೂ ಸಹ ರಾಜನಾಗುವ ಆಸೆ ಇದೆ. ಆದರೆ ನನ್ನ ಭರತನ ಸ್ಥಾನ ಎಲ್ಲರಿಗಿಂತಲೂ ದೊಡ್ಡದು. ಅವನಿಗೆ ಇಡೀ ತ್ರಿಲೋಕಗಳನ್ನೇ ಕೊಟ್ಟರೂ ರಾಜನಾಗುವ ಆಸೆ ಇಲ್ಲ ತಮ್ಮ. ಅಣ್ಣ, ಹಾಗಿದ್ರೆ ನಮ್ಮನ್ನ ಈ ಚಿತ್ರಕೂಟ ಕಾಡಿಗೆ ಕಳಿಸಿದ್ದು ಯಾರ ಷಡ್ಯಂತ್ರ ಅಣ್ಣ? ಅವರ ತಾಯಿ ಕೈಗೆ ಕುತಂತ್ರ ಬುದ್ಧಿಯಿಂದ ಅಯೋಧ್ಯೆಯಲ್ಲಿ ಪ್ರಜೆಗಳ ಸೇವೆ ಮಾಡಬೇಕಾದ ನೀನು ಇಂದು ಈ ಚಿತ್ರಕೂಟ ಕಾಡಿನಲ್ಲಿ ಗುಡಿಸಲಿನಲ್ಲಿ ವಾಸ ಮಾಡಬೇಕಾಯ್ತಲ್ಲಣ್ಣ. ಇದನ್ನು ನೀನು ಮಾತ್ರ ಸಹಿಸಿಕೊಳ್ಳಬಹುದು. ಆದರೆ ನಿನ್ನಷ್ಟು ದಯಾಳು ಗುಣ ನನಗೆ ಇಲ್ಲ ಅಣ್ಣ. ನೋಡು ತಮ್ಮ, ಅದೊಂದು ಕೆಟ್ಟ ಘಟನೆ. ಕೈಕೆ ತಾಯಿಯು ನನ್ನ ಮಗನನ್ನು ರಾಜನನ್ನಾಗಿ ಮಾಡುವ ಮಹದಾಸೆಯಿಂದ ಇಂತಹ ಕೆಲಸವನ್ನು ಮಾಡಿದ್ದಾರೆ. ಅವರು ನಮಗೆ ತಾಯಿಯರಲ್ಲವೇ? ಹಾಗೆಲ್ಲ ಮಾತನಾಡಬಾರದು ಲಕ್ಷ್ಮಣ. ನಮಗೆ 3 ಜನ ತಾಯಿಯಂದಿರು. ನೀವು ಇದನ್ನು ಎಂದಿಗೂ ಮರೆಯಬೇಡ. ಅಣ್ಣ, ನಿನ್ನ ಪಾದಕ್ಕೆ ಶರಣಾಗಿರೋಣ. ಹೇಳು ತಮ್ಮ, ಹೇಳು. ಅಣ್ಣ, ನಿನ್ನ ಬಾಯಿಂದ ನನ್ನ ತಮ್ಮ ಅಂತ ಕರೆಯಬೇಡ ಅಣ್ಣ. ನಾನು ಆ ಅರ್ಹತೆಯನ್ನು ಉಳಿಸ್ಕೊಂಡಿಲ್ಲ ಅಣ್ಣ. ನಾನು ಹುಟ್ಟಿದ್ದರಿಂದಲೇ ನಿಮ್ಮೆಲ್ಲರಿಗೂ, ತಮ್ಮನಿಗೂ, ಅತ್ತಿಗೆ ಮಗು ಈ ವನವಾಸದ ಪರಿಸ್ಥಿತಿ ಬಂದು ಬಿಟ್ಟಿತ್ತು ಅಣ್ಣ. ತುಂಬಾ ದುಃಖವಾಗುತ್ತಿದೆ. ಅತ್ತಿಗೆಮ್ಮ, ನನ್ನ ಕ್ಷಮಿಸಿದ ಅತ್ತಿಗೆಮ್ಮ. ನನ್ನ ಜನ್ಮದಿಂದಲೇ ನಿಮಗೆಲ್ಲ ಈ ಕಾಸು ಬಂದು ಬಿಟ್ಟಿತ್ತು. ಆ ದೇವರು ನನಗೆ ಇಲ್ಲಿ ಬರೋದಕ್ಕಿಂತ ಮುಂಚೆ ಸಾವನ್ನಾದರೂ ಕೊಡಬಾರದಿತ್ತೆ. ಹಾಗೆಲ್ಲ ಬೇಡ ಮೈದುನ, ಇದು ಕಾಲಜ್ಞಾನ ಮಾಡಿರೋ ನಾಟಕ. ಇದನ್ನು ನಾವೆಲ್ಲರೂ ಸರಿಯಾಗಿಯೇ ಪಾಲಿಸುತ್ತಿದ್ದೇವೆ. ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಮೈದುನ. ಅಣ್ಣ, ಆ ಸಮಯದಲ್ಲಿ ನನ್ನ ಬುದ್ಧಿಮತ್ತೆ ಹಾಳಾಗಿ ಹೋಗ್ಬಿಟ್ಟಿತ್ತು. ಅದಕ್ಕಾಗಿ ನನ್ನ ಎಲ್ಲ ತಪ್ಪುಗಳನ್ನು, ನನ್ನ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಲು ನಿನ್ನ ಪಾದಕ್ಕೆ ಶರಣಾಗಿದ್ದೇನೆ ಅಣ್ಣ. ದಯಮಾಡಿ ನನ್ನ ಕ್ಷಮಿಸಬೇಡು. ಹೇಳು ತಮ್ಮ, ಎಲ್ಲ ವಿಧಿಯ ಆಟ. ಸಮಾಧಾನವಾಗಿ ಅಣ್ಣ, ಆ ನನ್ನ ಕೈಗೆ ತಾಯಿಯಿಂದ ಈ ಎಲ್ಲ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾನ. ಆ ತಾಯಿಯ ಒಂದು ಕೊಂಚ ಬುದ್ಧಿಯಿಂದ ನನಗೆ ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾನ. ತುಂಬಾ ದುಃಖವಾಗುತ್ತಿದೆ ಅಣ್ಣ ನಿಮ್ಮ ಪರಿಸ್ಥಿತಿಯನ್ನು ನೋಡಿ. ಅಣ್ಣ, ಅಣ್ಣ, ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ನನ್ನದು ತಪ್ಪಾಯಿತು. ಎದ್ದೇಳು ತಮ್ಮ, ಎದ್ದೇಳು. ಇದರಲ್ಲಿ ನಿಮ್ಮದು ಯಾರು ಏನೂ ತಪ್ಪು ಇಲ್ಲ. ಇದಕ್ಕೆಲ್ಲ ಕಾರಣ ನಾನೇ. ಮನೆಯ ಹಿರಿಯ ಮಗನಾಗಿ ಜನಿಸಿದ್ದರಿಂದಲೇ ನಿನಗೂ ನನ್ನ ಧರ್ಮಪತ್ನಿ ಸೀತಾಗೂ ಮನಸ್ಸು ಹಾಗೂ ಎಲ್ಲರಿಗೂ ಮನಸ್ಸು ಪ್ರಜೆಗಳನ್ನು ಕಾರಣನಾದೆನು. ಅಣ್ಣ, ಭರತಣ್ಣ, ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ನಿನ್ನ ಮೇಲೆ ಕೋಪ, ಕ್ರೋಧ, ಅಸೂಯೆ ಭಾವನೆಯನ್ನು ಬೆಳೆಸಿಕೊಂಡ ಬಿಟ್ಟೆ ಅಣ್ಣ. ಅಷ್ಟೇ ಏಕೆ, ಶ್ರೀರಾಮ ಅಣ್ಣನ ಮೇಲೆ ಪ್ರಮಾಣ ಮಾಡಿ ನಿನ್ನ ಕೊಲ್ಲುವ ಪ್ರಯತ್ನ ಮಾತನಾಡಿ ಬಿಟ್ಟೆ ಅಣ್ಣ. ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ಇಲ್ಲ 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 ತಮ್ಮ, ಎದ್ದೇಳು. ಅಣ್ಣನ ಮೇಲೆ ಪ್ರಮಾಣ ಮಾಡಿದ ಹಾಗೆ ನಾನು ಈ ಕಾಡಿಗೆ ಬಂದ ಕೂಡಲೇ ನನ್ನ ಶಿರಚ್ಛೇದವನ್ನ ಮಾಡಿಬಿಟ್ಟಿದ್ದರೆ ಈ ನನ್ನ ಅನಿಷ್ಟದ ಮುಖವನ್ನ ನಿನಗಾಗಲಿ, ಅತ್ತಮ್ಮನಿಗಾಗಲಿ, ಅಣ್ಣನಿಗಾಗಲಿ ತೋರಿಸುವ ಅವಶ್ಯಕತೆಯೇ ಇರಲಿಲ್ಲ. ಆ ನನ್ನ ತಾಯಿಯ ಕೆಟ್ಟ ಬುದ್ಧಿಯಿಂದ ನಮಗೆಲ್ಲ ಇಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು. ದಯಮಾಡಿ ನೀವು ನನ್ನ ಕ್ಷಮಿಸಿರಿ ಎಲ್ಲರೂ. ಭರತ, ಇನ್ನೊಂದು ಸಾರಿ ನನ್ನ ತಾಯಿ ಕೈಕೆಯ ಬಗ್ಗೆ ಮಾತನಾಡಿದರೆ ನನ್ನ ಮೇಲಾಣೆ. ನೀವೆಲ್ಲರೂ ನಿಮ್ಮ ಧರ್ಮದ ಹಾದಿಯಲ್ಲಿ ನಡೆದಿದ್ದೀರಿ. ಇದರಲ್ಲಿ ನಿಮ್ಮದು ಯಾವುದೇ ತಪ್ಪು ಇಲ್ಲ. ಅಣ್ಣ,
ಏನೂ ಆಗುವುದಿಲ್ಲ, ಎಲ್ಲ ವಿಧಿಯ ಆಟ. ಸುಮ್ಮನಿರು ಭರತ. ಅಣ್ಣ ಅಣ್ಣ ಭರತ, ಶತ್ರುಘ್ನ, ನೀವೆಲ್ಲರೂ ಅಯೋಧ್ಯೆಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀರಿ? ನಮ್ಮ ತಂದೆ ತಾಯಿಯರು ಆರೋಗ್ಯದಿಂದಿದ್ದಾರಲ್ಲವೇ? ಹಾಗೂ ನಮ್ಮ ಅಯೋಧ್ಯೆಯ ಪ್ರಜೆಗಳು ಎಲ್ಲಿದ್ದಾರೆ? ಏನಾಯ್ತು ಭರತ? ಯಾಕೆ ಸುಮ್ಮನಿದ್ದೀಯ? ಶತ್ರುಘ್ನ, ನೀನಾದರೂ ಹೇಳು. ಅಣ್ಣ ಅಣ್ಣ ಆಗ್ತಿಲ್ಲ ಅಣ್ಣ. ಶತ್ರುಘ್ನ, ನೀನಾದರೂ ಹೇಳು. ಅಣ್ಣ ನನ್ನಿಂದಲೂ ಹೇಳಲು ಆಗುತ್ತಿಲ್ಲ ಅಣ್ಣ. ಯಾರಾದರೂ ಒಬ್ಬರು ಹೇಳಿ. ನನ್ನ ಹೃದಯದ ಬಡಿತ ಏರಿಳಿತವಾಗುತ್ತಿದೆ. ಅಣ್ಣ, ಅಯೋಧ್ಯೆಯ ಎಲ್ಲ ಪ್ರಜೆಗಳು ತುಂಬಾ ಸಂತಸದಿಂದ ಇದ್ದಾರೆ ಅಣ್ಣ. ನಮ್ಮ ತಾಯಿಯಂದಿರು ಕೂಡ ತುಂಬಾ ಸಂತಸದಿಂದ ಇದ್ದಾರೆ ಅಣ್ಣ. ಆದರೆ ನಮ್ಮ ಪೂಜ್ಯ ತಂದೆಯವರಾದ ಆದರೆ ತಂದೆಯವರು ಏನಾಯಿತು ಭರತ? ಏನಾಯಿತು ಹೇಳು, ನನಗೆ ಅಸಮಾಧಾನವಾಗುತ್ತಿದೆ. ಅಣ್ಣ, ನಿನ್ನ ಅಸಮಾಧಾನ ನಿಜವಾಯಿತು ಅಣ್ಣ. ನಮ್ಮ ಪೂಜ್ಯ ತಂದೆಯವರಾದಂತಹ ಶ್ರೀ ದಶರಥ ಮಹಾರಾಜರು ನಮ್ಮನ್ನೆಲ್ಲ ಆಗಲಿ ಇಹಲೋಕವನ್ನ ತ್ಯಜಿಸಿ ಅಣ್ಣ ಪರಲೋಕವನ್ನು ಸೇರಿಬಿಟ್ರಣ್ಣ. ಅಯ್ಯೋ ದೇವರೇ! ಲಕ್ಷ್ಮಣ, ಲಕ್ಷ್ಮಣ, ನೀರೇ ತೆಗೆದುಕೊಂಡು ಬೇಗ. ಅಣ್ಣ 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 ಅತ್ತಿಗೆ ನಾವೆಲ್ಲರೂ ಅನಾಥರಾದೆವು. ಪ್ರಭುಗಳೇ, ಸಮಾಧಾನ ತೆಗೆದುಕೊಳ್ಳಿ. ಲಕ್ಷ್ಮಣ, ಸಮಾಧಾನವಾಗು. ನಮ್ಮ ಜೊತೆ ಗುರುಗಳು ತಾಯಂದಿರು ಬಂದಿದ್ದಾರೆ. ಗುರುಗಳು ತಾಯಂದಿರು ಬಂದಿದ್ದಾರೆ. ಸೀತಾ, ಲಕ್ಷ್ಮಣ, ನಡೆಯಿರಿ. ಗುರುಗಳು ತಾಯಂದಿರು ಬಂದಿದ್ದಾರಂತೆ. ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಡೆಯಿರಿ. ಎಲ್ಲಿ ಗುರುಗಳು, ಎಲ್ಲಿ ತಾಯಂದಿರು? ಗುರುಗಳು ತಾಯಂದಿರು ನದಿಯ ಹಾದಿಯಲ್ಲಿ ಸ್ನಾನ ಮಾಡಿ ಬರುತ್ತಿದ್ದಾರೆ. ನಾವು ನಿಮ್ಮನ್ನು ನೋಡಲು ಆತುರದಿಂದ ಬಂದಿದ್ದೇವೆ. ಪ್ರಭುಗಳೇ, तारे समाया उनका ने आशीष पाया, प्रभु ने खुद से भी ऊंचा उनका ही स्थान बचाया। गुरुवर तो ज्ञान के सागर है, इनसे ही जन्नत है, इनसे ही जन्नत है। ಗುರುಗಳಿಗೆ ನಮ್ಮ ಪ್ರಣಾಮಗಳು. ದೀರ್ಘಕಾಲ ಸುಖಿನೋ ಭವಂತು. ಹೇಳಿ, ಎದ್ದೇಳಿ ಕೂತರೆ ನಿಮಗೆಲ್ಲ ಶುಭವಾಗಲಿ. ಎಲ್ಲ ನನ್ನ ತಾಯಂದಿರಿಗೂ ನಮ್ಮ ಪ್ರಣಾಮಗಳು. ಹೇಳಿ ಕೂತರೆ ಎದ್ದೇಳಿ. ಗುರುಗಳೇ, ನಮ್ಮ ತಂದೆಯಿಲ್ಲವೆಂದು ತಿಳಿದು ನಮಗೆ ತುಂಬಾ ದುಃಖವಾಯಿತು. ಗುರುಗಳೇ, ಇನ್ನು ಆ ತಂದೆಯ ಪ್ರೀತಿ ಹಾಗೂ ನಿಮ್ಮ ಗುರುಗಳ ಪ್ರೀತಿ ನಿಮ್ಮಿಂದ ದೊರೆಯಲೆಂದು ನಮ್ಮ ಬೇಡಿಕೆ. ಗುರುಗಳೇ, ನಿಮ್ಮ ಇಚ್ಛೆಯಂತೆ ಆಗಲಿ ಕೂತರೆ. ಗುರುಗಳಿಗೆ ನನ್ನ ಪ್ರಣಾಮಗಳು. ಅಖಂಡ ಸೌಭಾಗ್ಯವತಿ ಭವ. ಹೇಳು ಪುತ್ರಿ, ನೂರಾರು ಕಾಲ ಸುಖವಾಗಿ ಬಾಳು. ನನ್ನ ಎಲ್ಲ ಅತಿಥಿಯರಿಗೂ ನನ್ನ ಪ್ರಣಾಮಗಳು. ಎಲ್ಲರೂ ಹೇಗಿದ್ದೀರಾ? ನಿಮ್ಮನ್ನು ನೋಡಿದರೆ ಸ್ವಂತ ನನ್ನ ಛಾಯೆಯನ್ನೇ ನೋಡಿದಷ್ಟು ಖುಷಿಯಾಯಿತು. ಹೇ ರಾಮ, ಲಕ್ಷ್ಮಣ, ಸೀತಾ, ನೀವೆಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ನಿಮ್ಮ ಎಲ್ಲ ಕೆಟ್ಟ ಜೀವನಕ್ಕೆ ನಾನೇ ಕಾರಣಳಾದೆ. ನನ್ನಿಂದಲೇ ದುರಂತ ನಡೆದು ಹೋಯಿತು. ಯಾರು ಮಾಡದ ತಪ್ಪನ್ನು ನಾ ಮಾಡಿಬಿಟ್ಟೆ. ರಾಮ, ನನ್ನನ್ನು ಕ್ಷಮಿಸಿಬಿಡು. ಇಲ್ಲ ಅಮ್ಮ, ಇಲ್ಲ. ಇದರಲ್ಲಿ ನಿನ್ನದು ಯಾವುದೇ ತಪ್ಪು ಇಲ್ಲ. ಇದಕ್ಕೆಲ್ಲ ಕಾರಣ ಆ ಕಾಲ, ಧರ್ಮ ಮತ್ತು ವಿಧಿ. ಇದರಲ್ಲಿ ನಿನ್ನದು ಯಾವುದೇ ತಪ್ಪು ಇಲ್ಲ ಅಮ್ಮ, ಯಾವುದೇ ತಪ್ಪು ಇಲ್ಲ. ಏಳು ಸಹೋದರಿ,
ಹೋಗಿ ತಂಗಿಯಮ್ಮ, ಸಾಕು ಸುಮ್ಮನಾಗು. ನಾವು ತಪ್ಪನ್ನೂ ಮಾಡಿಲ್ಲ. ಈಗಲಾದರೂ ಆರೋಗ್ಯದಿಂದ ಇರು. ನಿಮ್ಮ ತಂದೆಯನ್ನು ಕಳೆದುಕೊಂಡ ನಾವು ನಿಜವಾಗಿಯೂ ಅನಾಥರಾದೆವು ಮಗನೇ, ಅನಾಥರಾದೆವು. ಈ ಸುದ್ದಿಯನ್ನು ಹೇಳಲು ನನ್ನ ಕರಳು ಸುಡುತ್ತಿದೆ ರಾಮ, ತುಂಬಾ ಸಂಕಟವಾಗುತ್ತಿದೆ. ಇಲ್ಲ ಅಮ್ಮ, ಇಲ್ಲ. ನಿಮಗೆ ನಾಲ್ಕು ಜನ ಮಕ್ಕಳಿದ್ದೇವೆ. ನಿಜವಾಗಿಯೂ ಅನಾಥರಾದೆವು ನಾವು ಅಮ್ಮ, ನಾವು. ಆಗಿ ಹೋದುದರ ಬಗ್ಗೆ ಚಿಂತಿಸಬೇಡಿ ಪುತ್ರರೇ, ನಡೆಯಿರಿ. ಆ ಪವಿತ್ರ ಮಂದಾಕಿನಿ ನದಿಯಲ್ಲಿ ನಿಮ್ಮ ತಂದೆಯ ತರ್ಪಣವನ್ನು ಬಿಟ್ಟು ಆ ದಶರಥ ಮಹಾರಾಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಬೇಡಿಕೊಳ್ಳೋಣ. ಆಯಿತು ಗುರುಗಳೇ. ನಾವು ಇಲ್ಲಿ ಬಂದಿರೋ ಉದ್ದೇಶ ನಿಮಗೆಲ್ಲರಿಗೂ ತಿಳಿದೇ ಇದೆ. ಅಣ್ಣನ ಚಿತ್ರಕೂಟ ಕಾಡಿನಿಂದ ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆಂಬ ಮಹದಾಸೆಯನ್ನು ನಾವು ಎಲ್ಲರಿಗೂ ಬಂದಿದ್ದೇವೆ. ಆದರೆ ಅಣ್ಣನ ಎದುರು ಹೇಳುವ ಶಕ್ತಿ ನನಗಿಲ್ಲ ಮಹಾದಂಡ ನಾಯಕರೇ. ಇದಕ್ಕೆ ನೀವೇ ಏನಾದರೂ ಒಂದು ಸಲಹೆಯನ್ನು ನೀಡಿ. ಪ್ರಭುಗಳೇ, ಯಾರು ಯಾಕೆ ಸಹಾಯ ಕೇಳುತ್ತೀರಾ? ನೀವೇ ಸದಾ ಹೋಗಿ ನೀವೇ ಕೇಳಿ. ಏಕೆಂದರೆ ಶ್ರೀರಾಮನಿಗೆ ನೀವು ಎಂದರೆ ಪ್ರಾಣ. ನಿಮ್ಮ ಮಾತನ್ನು ಕೇಳುತ್ತಾರೆ. ಅದು ನಿಜ. ಆದರೆ ನಮ್ಮ ಅಣ್ಣ ಪ್ರಭುವಿನ ಸ್ಥಾನದಲ್ಲಿದ್ದಾನೆ. ನಾನು ಅವರ ಸೇವಕನಾದವನು ಪ್ರಭುವಿಗೆ ಹೇಗೆ ತಾನೇ ಆಜ್ಞೆ ಮಾಡಲು ಸಾಧ್ಯ? ಅದಕ್ಕಾಗಿ ಮಹಾದಂಡ ನಾಯಕರೇ, ನಮಗೆ ಜ್ಞಾನವನ್ನು ನೀಡುವಂತ ನೀವೇ ಏನಾದರೂ ಒಂದು ಹೊಸ ಮಾರ್ಗವನ್ನು ಸೂಚಿಸಿರಿ ದಂಡನಾಯಕರೇ. ನಮಗೆ ಸಮಾಧಾನವಾಗುತ್ತಿಲ್ಲ. ನನ್ನ ಪರಿಸ್ಥಿತಿಯು ಕೂಡ ಹಾಗೇ ಆಗಿದೆ. ನಾನು ಕೂಡ ಅವರ ಸೇವಕನಾಗಿದ್ದೇನೆ. ಒಂದು ಕೆಲಸವನ್ನು ಮಾಡಿ, ತಾಯಿಯಾದ ಕೌಶಲ್ಯಗಳಿಂದ ಹೇಳಿಸಿ ಅವರ ಮಾತನ್ನು ಕೇಳುತ್ತಾರೆ. ಆದರೆ ಅವರ ತಾಯಿಯಾದ ಕೌಶಲ್ಯಗಳು ಕೂಡ ಅವರ ಬುದ್ಧಿ ನಮಗೆ ಚೆನ್ನಾಗಿ ಗೊತ್ತಿದೆ. ಸತ್ಯದ ವಿರುದ್ಧ ಎಂದೂ ಅವರು ಮುನ್ನುಗ್ಗುತ್ತಾರೆ. ಅಸತ್ಯದ ಮತ್ತು ಅಧರ್ಮದ ಹಾದಿಯಲ್ಲಿ ಎಂದೂ ಕೂಡ ಮುನ್ನುಗ್ಗುವುದಿಲ್ಲ. ಅವರಿಂದ ಈ ಕೆಲಸ ಸಾಧ್ಯವಿಲ್ಲ ಗುರುಗಳೇ, ಮಹಾದಂಡ ನಾಯಕರೇ, ಏನಾದರೂ ಹೇಳಿ. ಆಯ್ತು, ಒಂದು ಕೆಲಸವನ್ನು ಮಾಡಿ. ನೀವು ನಿಮ್ಮ ಗುರುಗಳ ಕಡೆಯಿಂದ ತಿಳಿಸಿ. ಶ್ರೀರಾಮರು ಅವರ ಮಾತನ್ನು ಯಾವತ್ತಿಲ್ಲ ಎನ್ನುವುದಿಲ್ಲ. ಆಯಿತು, ನಾನು ಈಗ ಗುರುಗಳ ಹತ್ರ ಹೋಗಿ ಮಾತನಾಡುತ್ತೇನೆ. ದಂಡನಾಯಕರೇ, ನಮಗೆ ಅನಂತ ಧನ್ಯವಾದಗಳು. ಗುರುಗಳೇ, ಗುರುಗಳೇ, ಎಲ್ಲಿದ್ದೀರಾ ಗುರುಗಳೇ? ಗುರುಗಳೇ, ಗುರುಗಳೇ, ಗುರುಗಳೇ,
ಅಣ್ಣನಾದ ಶ್ರೀರಾಮನಿಗೂ ಅತ್ತೆ ಮಗು ಹಾಗೂ ತಮ್ಮನಾದ ಲಕ್ಷ್ಮಣನಿಗೂ ನಾವು ಈ ಒಂದು ಚಿತ್ರಕೂಟ ಕಾಡಿನಿಂದ ಅವರಿಗೆ ಅಯೋಧ್ಯೆಯನ್ನು ಕರೆದುಕೊಂಡು ಹೋಗಲು ನಾವು ಇಲ್ಲಿವರೆಗೆ ಬಂದಿದ್ದೇವೆ ಮತ್ತು ಅವರಿಗೆ ಪಟ್ಟಾಭಿಷೇಕದ ಎಲ್ಲಾ ವಸ್ತುಗಳನ್ನು ನಾನು ಇಲ್ಲಿ ತಂದಿದ್ದೇನೆ. ಅವರಿಗೆ ಇಲ್ಲಿಯೇ ಈ ಚಿತ್ರಕೂಟ ಕಾಡಿನಲ್ಲಿಯೇ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ನಾನು ಅವರನ್ನ ಇಲ್ಲಿಯೇ ರಾಜನಾಗಿ ಮಾಡಿಕೊಂಡು ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಗುರುಗಳೇ. ತಾವು ದಯಮಾಡಿ ಅಣ್ಣನಾದ ಶ್ರೀರಾಮನಿಗೆ ಆಜ್ಞೆಯನ್ನು ಕೊಡಬೇಕು ಗುರುಗಳೇ. ನಿಮ್ಮ ಪಾದಕ್ಕೆ ನಾನು ಶರಣಾಗುತ್ತೇನೆ ಗುರುಗಳೇ. ನಿನ್ನ ಮಾತು ಸತ್ಯ ಭರತ. ಆದರೆ ಗೀದರೆ ಏನೂ ಇಲ್ಲ ಗುರುಗಳೇ. ನೀವು ಅಣ್ಣನಾದ ಶ್ರೀರಾಮನಿಗೆ ನೀವು ಆಜ್ಞೆಯನ್ನು ಮಾಡಲೇಬೇಕು. ಒಂದು ವೇಳೆ ನೀವು ಆಜ್ಞೆಯನ್ನು ಮಾಡದೆ ಹೋದರೆ ಇದೇ ಚಿತ್ರಕೂಟ ಕಾಡಿನ ಹರಿಯುವ ಮಂದಾಕಿನಿ ನದಿಗೆ ನನ್ನ ಪ್ರಾಣವನ್ನು ಬಿಡುತ್ತೇನೆ ಗುರುಗಳೇ. ಇದೇ ನನ್ನ ಕೊನೆಯ ಮಾತು ಗುರುಗಳೇ. ಇಂತಹ ಮಾತುಗಳನ್ನು ಆಡಬೇಡ ಪುತ್ರ. ನನ್ನ ಪ್ರಯತ್ನವನ್ನು ನಾನು ಖಂಡಿತ ಮಾಡುತ್ತೇನೆ. ಅಪ್ಪ, ಈಗ ಸಮಾಧಾನ ಆಯಿತು ಗುರುಗಳೇ. ನೀವು ಹೇಳಿದ ಈ ಮಾತಿಗೆ ನನಗೆ ಮರುಜನ್ಮ ಬಂದಂತಾಯಿತು. ನಿಮ್ಮ ಅಂತೆ ಆಗಲಿ ಗುರುಗಳೇ. ನಾನು ಬರುತ್ತೇನೆ. ಶುಭವಾಗಲಿ ಪುತ್ರ. ಎಲ್ಲ ಒಳ್ಳೆಯದಾಗುತ್ತೆ. ಅಣ್ಣ ಅಣ್ಣ ಹೇಳುತ್ತಮ್ಮ. ಅಣ್ಣ ಭರತಣ್ಣ ಈ ಕಾಡಿಗೆ ಬರುವಾಗ ನಿನ್ನ ಎಲ್ಲ ರಾಜ್ಯಾಭಿಷೇಕದ ಎಲ್ಲ ಸಾಮಾನುಗಳನ್ನು ತಂದಿದ್ದಾನಂತೆ. ಹೌದಾ? ಆದರೆ ಭರತನಿಗಿಂತ ನೀತಿ ವಿರುದ್ಧ ಕೆಲಸವನ್ನು ಮಾಡಬಾರದು. ಅಣ್ಣ, ಯಾಕೆ ನೀತಿ ವಿರುದ್ಧದ ಕೆಲಸವಾಗುತ್ತದೆ? ನೋಡುತ್ತಮ್ಮ, ನಾವು ನಮ್ಮ ತಂದೆಯ ವಚನವನ್ನು ಎಷ್ಟು ಧರ್ಮದಿಂದ ಪಾಲಿಸುತ್ತಿದ್ದೇವೆಯೋ ಅದೇ ರೀತಿ ಅವರೂ ಸಹ ಸತ್ಯ ಧರ್ಮದಿಂದ ಪಾಲಿಸಲೇಬೇಕು. ಗುರುಗಳೇ ಗುರುಗಳೇ ಅಸಮಾನವಾಗಿ ಗುರುಗಳೇ. ಈಗ ನೋಡಿ, ನಾನು ತಮ್ಮನಾದ ಲಕ್ಷ್ಮಣಗಳಿಂದ ಅಣ್ಣನಿಗೆ ತಿಳಿಸು ಪ್ರಯತ್ನವನ್ನು ಮಾಡಿದೆ. ಆದರೆ ಅಣ್ಣ ನೀತಿ ಧರ್ಮ ವಿಧಿ ವಿಧಾನ ಅಂತ ಎಲ್ಲ ವಿಚಾರಗಳನ್ನು ಧಿಕ್ಕರಿಸಿಬಿಟ್ಟ ಗುರುಗಳೇ, ಧಿಕ್ಕರಿಸಿಬಿಟ್ಟ. ಅದಕ್ಕಾಗಿ ನನಗೆ ಈ ನೋವನ್ನು ತಾಳಲಾರೆ. ಅದಕ್ಕಾಗಿ ನೀವು ಆಜ್ಞೆಯನ್ನು ಮಾಡಲೇಬೇಕು ಗುರುಗಳೇ. ನೀವು ಆಜ್ಞೆಯನ್ನು ಮಾಡಲೇಬೇಕು. ಪುತ್ರ ಭರತ, ನಿನ್ನ ಈ ಕಷ್ಟವನ್ನು ನೋಡಿ ನಿನ್ನ ಅಣ್ಣನ ಮೇಲಿರುವ ಪ್ರೀತಿಯನ್ನು ಕೊಂಡು ಈ ವಶಿಷ್ಠ ಗುರುಗಳ ಮನಸ್ಸು ಕೂಡ ಕರಗುತ್ತಿದೆ. ಅಂತಹದರಲ್ಲಿ ಆ ಕರುಣಾಮಯಿ ಶ್ರೀರಾಮನ ಮನಸ್ಸು ಕರಗಲು ಸಾಧ್ಯವಿಲ್ಲವೇ? ನನಗನಿಸುತ್ತದೆ ನಾವೆಲ್ಲರೂ ಸೇರಿ ಶ್ರೀರಾಮನನ್ನು ಒಪ್ಪಿಸುವ ಪ್ರಯತ್ನ ಮಾಡಿದರೆ ಖಂಡಿತ ಒಪ್ಪುತ್ತಾರೆ. ಈಗ ನಡೆಯಿರಿ, ಮಲಗಿಕೊಳ್ಳಿ. ಮುಂಜಾನೆ ಎಲ್ಲರನ್ನು ಸಭೆ ಸೇರಿಸಿ ಮಾತನಾಡೋಣ. ಆಯಿತು ಗುರುಗಳೇ, ನಿಮ್ಮಿಚ್ಛೆಯಂತೆ ಆಗಲಿ. ಏನಾದರೂ ಮಾಡಿ ಅಣ್ಣನಾದ ಶ್ರೀರಾಮನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಒಲಿಸಿ. ಇದೇ ನನ್ನ ಒಂದು ಜನ್ಮದ ಪುಣ್ಯ ಅಂತ ಅನ್ಕೋತೀನಿ ಗುರುಗಳೇ. ತಾವು ಈ ಕೆಲಸವನ್ನು ಮಾಡಲೇಬೇಕಂತ ತಮ್ಮಲ್ಲಿ ನಾನು ಚಾತುರ್ಯ ತಮ್ಮ ಕಾಲಿಗೆ ಬಿದ್ದು ಶರಣಾಗುತ್ತೇನೆ ಗುರುಗಳೇ. ನನ್ನ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಮಿಕ್ಕಿದ್ದು ದೇವರಿಗೆ ಬಿಟ್ಟಿದ್ದು. ನಡೆಯಿರಿ. ಆಯಿತು ಗುರುಗಳೇ. ಶುಭವಾಗಲಿ ಪುತ್ರ. ಈ ಚಿತ್ರಕೂಟ ಕಾಡಿಗೆ ಬಂದ ಉದ್ದೇಶ ಮತ್ತು ಕಾರಣವನ್ನು ಸಭೆಯಲ್ಲಿರುವವರೆಲ್ಲರಿಗೂ ತಿಳಿಸು. ಶ್ರೀರಾಮನು ಸಹ ಈ ಕಾಡಿನಲ್ಲಿದ್ದಾರೆ. ಪುತ್ರ ಭರತ, ನಿನ್ನ ಮನಸ್ಸಿನಲ್ಲಿರುವ ಎಲ್ಲಾ ಸಂಕೋಚವನ್ನು ಬಿಟ್ಟು ಧೈರ್ಯದಿಂದ ಮಾತನಾಡು. ಆಯಿತು ಗುರುಗಳೇ. ನಿನ್ನೆ ನಾವು ಮಾತನಾಡಿದ ಹಾಗೆ ಈ ಸಭೆಯಲ್ಲಿ ಕರೆದಿದ್ದೀರಾ, ಅದಕ್ಕೆ ನಿಮಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆ ಮೇಲೆ ಕುಳಿತಿರುವ ಪರಮ ಪೂಜ್ಯ ನನ್ನ ವಸಿಷ್ಠ ಗುರುಗಳೇ, ನನ್ನ ಪ್ರೀತಿಯ ಅಣ್ಣನೇ, ಪ್ರೀತಿಯ ತಮ್ಮನಾದ ಲಕ್ಷ್ಮಣ, ಪ್ರೀತಿಯ ಅತ್ತಿಗೆ, ನನ್ನ ತಾಯಂದಿರೇ, ದಂಡನಾಯಕರೇ, ನನ್ನ ಸೈನಿಕರೇ ಹಾಗೂ ನನ್ನ ಅಯೋಧ್ಯೆಯ ಎಲ್ಲ ಪ್ರಜೆಗಳೇ, ಇವತ್ತು ಒಂದು ವೇದಿಕೆ ಮೇಲೆ ನಾನು ಈ ಮಾತನ್ನು ಕೇಳಲು ಇಲ್ಲಿಗೆ ಬಂದಿರುತ್ತೇನೆ.
ರಾಜ ಸಿಂಹಾಸನದ ಮೇಲೆ ಕುಳಿತಬೇಕಾಗಿದ್ದು ನಾನಲ್ಲ, ನನ್ನ ಹಿರಿಯ ಅಣ್ಣನಾದಂತಹ ರಾಮ. ಅದಕ್ಕಾಗಿ ಅಯೋಧ್ಯೆಗೆ ಬಂದು ರಾಜ ಸಿಂಹಾಸನದ ಮೇಲೆ ಅಯೋಧ್ಯೆಯ ಜನರ ನಮ್ಮೆಲ್ಲರ ಕ್ಷೇಮವನ್ನು ವಿಚಾರಿಸುವುದು ನಿಮ್ಮೆಲ್ಲರ ಕರ್ತವ್ಯ ಅಲ್ಲ. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆ. ನನ್ನ ತಾಯಿಯ ಕಪಟ ಬುದ್ಧಿಯಿಂದ ಈ ನಮಗೆ ಇಂತಹ ಪರಿಸ್ಥಿತಿ ಬಂದ್ಬಿಟ್ಟು. ಅಷ್ಟೇ ಅಲ್ಲದೆ ಅಯೋಧ್ಯೆಯಲ್ಲಿ ಎಲ್ಲಾ ಜನರು ಮಾತನಾಡುತ್ತಿದ್ದಾರೆ, ಕೈಗೆಯ ಒಂದು ಅನಿಷ್ಠಾವಂತ ಬುದ್ಧಿಯಿಂದಲೇ ಎಲ್ಲ ಕಾರಣ ಆಯಿತು ಅಂತ. ಅದಕ್ಕಾಗಿ ತಾವುಗಳು ಅಯೋಧ್ಯೆಗೆ ಬಂದು ನಮ್ಮ ಮೇಲೆ ಇರುವ ಮತ್ತು ನನ್ನ ತಾಯಿಯ ಮೇಲೆ ಇರುವ ಕಂಟಕವನ್ನು ದೂರ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತೇನೆ. ನಾನು ನಿಮ್ಮ ಪಾದಕ್ಕೆ ಶರಣಾಗ್ತೇನೆ. ದಯಮಾಡಿ ಬಂದುಬಿಡಿ. ಏಳು ಭರತ, ಏಳು. ನೀನು ಇದನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ಅಮ್ಮ. ನಾನು ಆ ಭಗವಂತ ಶಂಕರನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ಈ ಮೂರು ಕಾಲ ಮತ್ತು ಲೋಕಗಳಲ್ಲಿ ನಿಮ್ಮಂತಹ ಧರ್ಮಾತ್ಮನನ್ನು ನಾವು ಎಂದಿಗೂ ಎಲ್ಲಿಯೂ ನೋಡಿಲ್ಲ, ಸಿಗುವುದೂ ಇಲ್ಲ. ನಿಮ್ಮ ಮೇಲೆ ಕುಟಿಲತೆಯ ಅಪವಾದವನ್ನು ಹೊರಿಸುವುದು ಮಹಾಪಾಪವಾಗಿದೆ. ಅದನ್ನೆಲ್ಲ ಬಿಡು, ಇದನ್ನು ಅರ್ಥ ಮಾಡಿಕೊ. ನಮ್ಮ ಪೂಜ್ಯ ತಂದೆಯವರು ಕೈಕೆಯ ಮಾತಿಗೆ ವಚನವನ್ನು ನೀಡಿದ್ದಾರೆ. ಆ ವಚನವನ್ನು ಪಾಲಿಸುವುದು ನಮ್ಮೆಲ್ಲರ ಪರಮ ಕರ್ತವ್ಯವಾಗಿದೆ ಹಾಗೂ ಆ ವಚನವನ್ನು ಪಾಲಿಸಲೇಬೇಕು, ಅದುವೇ ಧರ್ಮ. ಆದ್ದರಿಂದ ನಾವು ನಮ್ಮ ತಂದೆಯವರು ನೀಡಿದ ವಚನವನ್ನು ಮುರಿದು ನಾವು ಅಯೋಧ್ಯೆಗೆ ಬಂದರೆ ಅದು ತಂದೆಯ ವಚನಕ್ಕೆ ಧಿಕ್ಕರಿಸಿದಂತಾಗುತ್ತದೆ. ಆ ಸತ್ಯವಾದಿ ತಂದೆಯ ಮಕ್ಕಳಾದ ನಾವು ತಂದೆ ಸತ್ತ ಮೇಲೆ ಆ ವಚನವನ್ನು ಮುರಿದ ಭ್ರಷ್ಟರೆಂದು ಹೆಸರು ಪಡೆದುಕೊಳ್ಳೋಣವೇ? ನೀವೇ ಹೇಳಿ. ಹೌದು ರಾಮ, ಭರತ ಹೇಳುವುದು ಸರಿಯಾಗೇ ಇದೆ. ಇದು ಕೇವಲ ನಮ್ಮ ಆಸೆಯಲ್ಲ, ಇಡೀ ನಿಮ್ಮ ತಂದೆಯ ಆಸೆ ಹಾಗೂ ಇಡೀ ಅಯೋಧ್ಯದ ಪ್ರಜೆಗಳ ಆಸೆ ಕೂಡ ಇದೇ ಆಗಿದೆ. ನಡೆಯಿರಿ ರಾಮ, ಅಯೋಧ್ಯೆಗೆ ಹೋಗೋಣ. ಅಣ್ಣ, ನಿಮ್ಮ ಧರ್ಮದ ಹಾದಿಯಲ್ಲಿ ನೀವು ನಡೆಯುತ್ತಿದ್ದೀರಾ, ನಮ್ಮ ಧರ್ಮದ ಹಾದಿಯಲ್ಲಿ ನಾವು ನಡೆಯುತ್ತಿದ್ದೇವೆ. ಆದರೆ ಒಂದು ಮಾತಣ್ಣ, ಈ ಸಮಸ್ಯೆಗೆ ನೀನು ಸೂಕ್ತ ಪರಿಹಾರ ನೀಡುವವರೆಗೂ ನಾನು ಒಂದು ತೊಟ್ಟು ನೀರು ಕೂಡ ಕುಡಿಯುವುದಿಲ್ಲ ಅಣ್ಣ. ಇದು ನಿನ್ನ ಪಾದದ ಮೇಲೆ ಅಣ್ಣ. ನನ್ನ ಪ್ರಾಣವನ್ನು ಬಿಡುತ್ತೇನೆ ಹೊರತು ಇಲ್ಲಿಂದ ನಿನ್ನ ಕರೆದುಕೊಂಡು ಹೋಗೋದೇ ನಾನು ಹೋಗಲ್ಲ. ಎದ್ದೇಳು ಗುರುಗಳೇ, ನನ್ನನ್ನು ಈ ಪರಿಸ್ಥಿತಿಯಿಂದ ಉಳಿಸಿಕೊಳ್ಳಿರಿ, ಈ ಸಮಸ್ಯೆಯಿಂದ ಕಾಪಾಡಿ. ಪುತ್ರ ರಾಮ, ನಿನ್ನ ಧರ್ಮನಿಷ್ಠೆ ಒಂದು ಕಡೆಯಾದರೆ ನಿನ್ನ ತಮ್ಮನ ಭಾತೃತ್ವ ಪ್ರೇಮ ಇನ್ನೊಂದು ಕಡೆಯಾಗಿದೆ. ಇದರಲ್ಲಿ ನಾನು ಏನು ಮಾಡಬೇಕು ಎಂಬುದು ಒಂದೂ ತಿಳಿಯದ ಹಾಗೆ ಆಗಿದೆ. ಪುತ್ರ ಶ್ರೀರಾಮ, ಇದಕ್ಕೆ ನೀನೇ ಒಂದು ಮಾರ್ಗದರ್ಶನ ನೀಡು. ಆಯಿತು ಗುರುಗಳೇ. ಭರತ, ನಿನ್ನ ಆಸೆಯಂತೆಯೇ ಆಗಲಿ. ನಾನು 14 ವರ್ಷಗಳ ನಂತರ ವನವಾಸ ಮುಗಿಸಿ ಅಯೋಧ್ಯೆಗೆ ಬರುತ್ತೇನೆ. ಆದರೆ ಒಂದು ಷರತ್ತು, ಅಲ್ಲಿಯವರೆಗೂ ಅಯೋಧ್ಯೆಯ ರಾಜ ನೀನೇ ಆಗಿರಬೇಕು. ಆಯಿತು ಅಣ್ಣ, ನಿನ್ನ ಇಚ್ಛೆಯಂತೆ ಆಗಲಿ. ನೀನು 14 ವರ್ಷಗಳ ಕಾಲ ವನವಾಸ ಮುಗಿಸಿ ಬರುವವರೆಗೂ ಅಯೋಧ್ಯೆಯ ಸಿಂಹಾಸನದಲ್ಲಿ ಅದರ ಸಹಾಯಕನಾಗಿ ನಿಂತುಕೊಂಡು ನನ್ನ ಎಲ್ಲಾ ಕಾರ್ಯಭಾರವನ್ನು ನಿಮ್ಮ ಹೆಸರಿನಿಂದ ಮಾಡುತ್ತೇನೆ ಅಣ್ಣ. ಆದರೆ ಒಂದು ಮಾತವನ್ನ, 14 ವರ್ಷಗಳ ನಂತರ ನೀನು ಒಂದು ದಿನ ತಡವಾಗಿ ಅಯೋಧ್ಯೆಗೆ ಬಂದರೂ ಕೂಡ ಈ ನಿನ್ನ ತಮ್ಮನಾದ ಭರತನ ಚಿತೆಗೆ ನೀನೇ ಅಗ್ನಿ ಸ್ಪರ್ಶ ಮಾಡಬೇಕಾಗಿತ್ತು ಅಣ್ಣ. ಇದು ನೆನಪಿರಲಿ. ಇಲ್ಲ ಭರತ, ಇಲ್ಲ. ನಾನು ನಿಮಗೆ ವಚನವನ್ನು ನೀಡಿವೆ. 14 ವರ್ಷಗಳ ನಂತರ ಒಂದು ಗಳಿಗೆಯೂ ತಡಮಾಡದೆ ನಾನು ಅಯೋಧ್ಯೆಗೆ ಬರುತ್ತೇನೆ. ಆಯ್ತಣ್ಣ, ತುಂಬಾ ಖುಷಿ ಆಯ್ತಣ್ಣ. ಈ ಮಾತಿಗೋಸ್ಕರ ನಾನು 6 ವರ್ಷಗಳ ಹಿಂದಿನಿಂದ ಕಾಯ್ಕೊಂಡು ಬಂದಿದ್ದೇನೆ. ನಿನ್ನ ಹುಡುಕುತ್ತಾ ಒಂದಲ್ಲ ಎರಡಲ್ಲ ಹಲವಾರು ಕಾಡುಗಳಿಗೆ ತಿರುಗುತ್ತಾ ಇಲ್ಲಿವರೆಗೂ ಬಂದು ಇದೇ ಮಾತಿಗಾಗಿ ಕಾಯ್ತಿದ್ದೇನ. ಆದರೆ ನಿನ್ನ ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನೆ. ಇಲ್ಲಿಂದ ಹೋಗುವ ಮೊದಲು ನಾನು ನಿನ್ನ ಹತ್ತಿರ ಒಂದು ವಸ್ತುವನ್ನು ಕೇಳುತ್ತೇನೆ. ದಯಮಾಡಿ ನನಗೆ ಕೊಡುತ್ತೀಯಣ್ಣ? ಏನು ಭರತ, ಕೇಳು. ನಾನು ಕೊಡುವುದಾದರೆ ಈಗಲೇ ಕೊಡುತ್ತೇನೆ. ಏನಿಲ್ಲ ಅಣ್ಣ, ನೀನು ನಿತ್ಯ ಧರಿಸುವ ನಿನ್ನ ಪಾದರಕ್ಷೆಗಳನ್ನು ನನಗೆ ಕೊಡುವಣ್ಣ. ಅದರ ಅವಶ್ಯಕತೆ ನನಗೆ ಇದೆ ಅಣ್ಣ. ನನ್ನ ಪಾದರಕ್ಷೆಗಳ ಅವಶ್ಯಕತೆ ನಿನಗೆ ಇದೆ ಭರತ. ಅಣ್ಣ, ನೀನು 14 ವರ್ಷಗಳ ಕಾಲ ವನವಾಸಿ ಮುಗಿಸಿ ಬರುವವರೆಗೂ ಅಯೋಧ್ಯೆಯ ಸಿಂಹಾಸನದ ಮೇಲೆ ನಿನ್ನ ಪಾದರಕ್ಷೆಗಳನ್ನು ಇಟ್ಟು ನಿನ್ನ ರಾಜ ಸಂಕೇತದ ಎದುರಿಗೆ ತಾಯಂದಿರ, ಮಂತ್ರಿಗಳ, ಸೈನಿಕರ ಹಾಗೂ ಅಯೋಧ್ಯೆಯ ಎಲ್ಲ ಪ್ರಜೆಗಳ ಒಂದು ಮಾತಿನಂತೆಯೇ ಶ್ರೀರಾಮನ ರಾಜಾಡಳಿತದ ಪ್ರತೀಕನಾಗಿ ನಿನ್ನ ಸೇವಕನಾಗಿ ನನ್ನ ಕಾರ್ಯವನ್ನು
ಲಕ್ಷ್ಮಣ, ನನ್ನ ಪಾದರಕ್ಷೆಗಳನ್ನು ತೆಗೆದುಕೊಂಡು ಬಾ ಹಾಗೂ ನಿನ್ನ ಅಣ್ಣನಾದ ಭರತನಿಗೆ ಕೊಡು.